ಸ್ವಾಗತಂ ಸುಸ್ವಾಗತ. ನೋಡಿ ಆನೆ ಮರಿ ಅಲ್ಲೇ ಸ್ನಾನ ಮಾಡಿಬಿಟ್ಟದೆ ಗುರು. 16 ಇಲ್ಲಿಗೆ ಹೈಟ್ ಒಂದು 17 ಅಡಿ 16 ಅಡಿ ಮೇಲೆ ಐತೆ. ಇವಾಗ ಹಾಕಿದ್ದಾರೆ, ಬೆಲ್ಟು ಹಾಕಿದ್ದಾರೆ ನೋಡಿ ಗುರು. ಮಿಸ್ಗಾಡಿ ಲಗ್ಗ ಮುಂದೆ ಮಾತ್ರ ಒಂಚೂರು ಕತ್ತೆ ಹೊಡೆದಿರೋದು. ಹೋಗಲ್ಲ, ಅಲ್ಲಿ ಗಾಡಿ ಹೋಗ್ತತ್ ನೋಡ ಪಕ್ಕದ 14 ವೀಲನ. ಸ್ನಾನ ಮಾಡ್ಕೊಂಬರ್ತ ನೋಡಿ, ತಟ್ಟೆ ಗಿಟ್ಟೆ ತೊಳಿ ಹಂಗೆ. ನಾನೇನು ಇಲ್ಲಿ ಬಟ್ಟೆ ಗಿಟ್ಟೆ ಏನು ತೊಳೆಯಲ್ಲ, ಸ್ನಾನ ಮಾಡ್ಕೊಂಡು ಹಂಗೆ ಬರೋದಷ್ಟೇ. ಆ ಪಕ್ಕದ 14 ವೀಲ್ ಹೋಗ್ತತ್ ನೋಡ, ಅಲ್ಲುಂಗಿ ಕಟ್ತದ ನೋಡ ಅಣ್ಣ. ಹೋಗ್ನಂತ ತಗೊಂಡೋಗಲ್ಲ, ಹಾಕು ಇಲ್ಲೇ ಸ್ನಾನ ಮಾಡಿ ಊಟ ಮಾಡಿ ಒಂದು 2 ಅವರ್ ರೆಸ್ಟ್ ಮಾಡೋಣ. 1 ಗಂಟೆ ಆದ ಗುರು. 1:15 ನಿಲ್ಲಿಸ್ತಾನೆ, 2:15 ಆಯ್ತು ಎಲ್ಲ ಆಗಷ್ಟೊತ್ತಿಗೆ. ಅಯ್ಯಪ್ಪ ನೀರೇ ಇಲ್ಲ ಅಲ್ಲಿ ಗುರು ಇದ್ರಾಗೆ. ಯಾವುದೋ ಒಂದು ಡಬ್ಬ ಐತೆ, ಡಬ್ಬ ತಗೋಗಿ ಸ್ನಾನ ಮಾಡೋಣ. ನೋಡಿ ತೊಟ್ಟಿ ಎಲ್ಲಿ ಕ್ಲೀನ್ ಇರ್ತತೋ. ಮೊಸರು ತಗ. ತೊಟ್ಟಿ ಎಲ್ಲಿ ಕ್ಲೀನ್ ಇರ್ತತೋ ಅಲ್ಲಿ ಹೋಟ್ಲು ಎಲ್ಲ ಊಟದ್ದು ವ್ಯವಸ್ಥೆ ಎಲ್ಲ ಕ್ಲೀನ್ ಇರ್ತೈತೆ, ತಿಳ್ಕೊಂಬಿಡಿ. ತೊಟ್ಟಿ ಗಲೀಜಲ್ಲಿ ಇರ್ತತೋ ಅಲ್ಲಿ ಹೋಟ್ಲು ಗಲೀಜೆ. ನೋಡಿ ಅಣ್ಣಾಚಿ ಹೋಟ್ಲು. ಹೈಟ್ ನೋಡಿ ಗುರು ಎಷ್ಟು ಹೈಟ್ ಐತಿ. ಕ್ಯಾಬಿನ್ ಮೇಲೆ ನಾನು ನಿಂತ್ಕೊಂಡ್ರೆ ಕಾಣೋದೇ ಇಲ್ಲ. ನಮ್ಮ ಕೈಯಾಗೆಲ್ಲ ಸಿಕ್ಕರೆ ಗಾಡಿ ಬೀಳಿಸ್ತೀವನಪ್ಪ ನಾವು. ಅಷ್ಟು ಹೈಟ್ ಗಾಡಿನ ಬೀಳಿಸಲ್ಲ, ಓಡಿಸ್ತೀವಿ. ಏನು ನಮ್ಮ ಗಾಡಿಗಿನ 2 ಅಡಿ ಜಾಸ್ತಿ ಐತೆ ಅಷ್ಟೇ. ಸ್ನಾನ ಮಾಡಿ ಸಿಗೋಣ ಬನ್ನಿ, ಆಮೇಲೆ ಸಿಗೋಣ. ಫಸ್ಟ್ ಸ್ನಾನ ಮಾಡೋಣ ಗುರು. ಊಟ ಮಾಡಿ ಮಕ್ಕಂಡಿದ್ದು ಒಂದೇ ಶಿವ ನೋಡಿ. 3:15 ಮಕ್ಕಂಡಿದ್ವಿ ಊಟ ಮಾಡಿ. 6 ಗಂಟೆಗೆ ಎಚ್ಚರ ಆಗುತ್ತೆ, ಅಂದರೆ ಒಳ್ಳೆ ನಿದ್ದೆ ಆಗುತ್ತೆ. ಇವಾಗೇನಿಲ್ಲ, ಸೀದಾ ನಾಷ್ಟ ಹೊಡಿತಾ ಇರೋದೆ. ನಾವು ಹೋಗೋಷ್ಟೊತ್ತಿಗೆ ಮೆಡಿಕಲ್ ಜಾಮೂನು ಕ್ಲಿಯರ್ ಆಗುತ್ತೆ ನೋಡಿ. ಆ ಕಡೆ ಮಿರರ್ನಾಗ ಕಾಣ್ತಾ ಇತ್ತು ನೋಡಿ ಒಂದು ಸೈಡಿಗೆ. 2 ಗಾಡಿನೂ ಇಲ್ಲೇ ಇರೋದು. ಇವಾಗ ಹೊರಡ್ತಾ ಇರೋದೆ ನೋಡಿ, ಅಲ್ಲೊಂದು ಐತೆ. ಬನ್ನಿ, ಜೈ ಭವಾನಿ ಜೈ ಭುವನೇಶ್ವರಿ ಅಂತೇಳಿ ಹೊರಟ್ಬಿಡೋಣ ಗುರು. ತಟ್ಟೆ ತೆಗ್ದಿಡೋದು ಮರ್ತಿಟ್ಬಿಟ್ಟಿದ್ನಿ. ತಟ್ಟೆ, ನೀರಿನ ಕ್ಯಾನು, ತಗೊಂಡು ಮುಂದೆ ತಗೊಳ ಮಕ್ಕ ಒರ್ಸ್ಕೊಳಕ್ ಬೇಕಾಗ್ತದೆ. ಹೋಗೋಣ ಬನ್ನಿ, U-turn ಮಾಡ್ಕೊಂಬರ್ಬೇಕು ಇನ್ನು ಹೋಗಿ. ನೋಡಿ ಸ್ನೇಹಿತರೆ, ಯಾರ ರೋಡ್ನಾಗ ನಿಲ್ಸ್ಕೊಂಡು ಟೈರ್ ಬಿಸ್ತಾನೆ. ಅದು ಗಾಡಿ ಒಂಚೂರು ಸೈಡಿಗನ್ನ ಬಿಟ್ಟಿಲ್ಲ. ಬಾಡಿ ನೋಡಿದರೆ ರೋಡ್ನಾಗ ಐತೆ, ಕ್ಯಾಬಿನ್ ಫುಟ್ಪಾತಿಗೆ ಐತೆ. ಕ್ರಾಸಿಂಗ್ ನಿಲ್ಸ್ಕೊಂಡು ಗ್ಲಾಸ್ ಸರಿಯಾಗಿ ಒರೆಸ್ಕೊಂಡಂಗಿಲ್ಲ ನಾವು. ಇನ್ನೊಂದ್ಸಲಿ ಪೇಪರ್ ಹಾಕಿ ಒರೆಸ್ಬೇಕು. ಅದು ಇದು ಬೇರೆ ಒಟ್ಟು ಬೇರೆ ಆಗ್ಬಿಟ್ಟೈತಲ್ಲ, ಅದಷ್ಟೇ. ನಮ್ಮ ಗಾಡಿ ನೋಡಿ ಅಲ್ಲಿ ಸುಮ್ಮನೆ ಸರ್ರ ಅಂತ ಹೇಳ್ಕೊಂಡು ಹೋಗ್ತಿದ್ದಾನೆ. ಭಾರಿ ಅರ್ಜೆಂಟ್ ಅವನಿಗೆ. ನಾಳಿಕೇನು ಹೋಗಲ್ಲ, ಮುಟ್ಟಲ್ಲ ನಾವು ಇದಕ್ಕೆ ತುಮಕೂರಿಗೆ. ನೋಡೋಣ ನಾಳೆ ಇಲ್ಲನ ಅನಂತಪುರನಾಗೆ ಇಲ್ಲನ ಮಕ್ಕಂಡೆ ಬೆಳಗ್ಗೆ ಎದ್ದೋಗ್ಬೇಕು. ನೋಡೋದು ಆಲ್ಮೋಸ್ಟ್ ಒಂದು 10 ಗಂಟೆ ಅಷ್ಟೊತ್ತಿಗೆ ರೀಚ್ ಆದರೆ ಹೊಡೆದೇ ಬಿಡೋಣ ಗುರು. ಒಂದು 2 ಅವರಿಂದ ಮಕ್ಕಂಡು. ಇವಾಗೆಲ್ಲ ಫುಲ್ ಕ್ಲಿಯರ್ ಅದೀವಿ. ರಾತ್ರಿನೂ 12 ಗಂಟೆಯಿಂದ ನಿದ್ದೆ ಮಾಡಿ ಎಕ್ಸ್ಪ್ರೆಸ್ ಹೈವೇ ಗಾಡಿ ನಿಲ್ಲಿಸಿ ಊಟ ಮಾಡಿದ್ವಿ. ಇವಾಗ ಎಷ್ಟಾಗೈತೆ ಅಂದರೆ ಟೈಮು 12 ಗಂಟೆ ಆಗುತ್ತೆ. ನಾನೇನು ಊಟ ಮಾಡಲಿಲ್ಲ. ಊಟ ಮಾಡಿದರೆ ನಮ್ಮ ಗಾಡಿ ಓಡಲ್ಲ. ಅದಕ್ಕೆ ಅಲ್ಲಿ ಕವರ್ ಐತಲ್ಲ ಸಣ್ಣದು, ಅದ್ರ ಕೆಳಗೈತೆ ನೋಡ. ಇವನು ಖಾರ ಆಗಿಬಿಟ್ಟತೆ, ಅದಕ್ಕೆ ಸಕ್ಕರೆ ಹುಡುಕ್ತದೆ ಡಬ್ಬದಾಗೆ. ಅದೇ ನೋಡಿ ಸಕ್ಕರೆ. ತರಕಾರಿ ಹೆಚ್ಚ ಅಂತ ಬಿಟ್ಟರೆ ಮಧ್ಯಾಹ್ನ ಮೆಣಸಿನ್ಕಾಯಿ ಜಾಸ್ತಿ ಹೆಚ್ಚಿದ್ದ 4 ಕ್ಲೀನಾಗಿ ಹಂಗಿಡಿ ಡಬ್ಬಿನ. ಇವಾಗ ಸಕ್ಕರೆ ಹುಡುಕ್ತದ ನೋಡಿ. 12 ಗಂಟೆಗೆ ಹೊಂಟಿರೋದು. ಆ ಗಡಿಯಾರಕ್ಕೆ ಒಂದು ಶೆಲ್ ಹಾಕ್ಬೇಕು. 7 ಗಂಟೆಗೆ ನಿಂತ್ಬಿಟ್ಟದ ಅದು ನೋಡಿ. ಡ್ರೈವರ್ ಜೀವನ ಹೆಂಗಂತೀರ. ರೋಡ್ ಮೇಲೆ ಇಲ್ಲಾಂದ್ರೆಲ್ಲ ಊಟ ಮಾಡೋದು ನಾವು. ಟೈಮಿಂಗ್ಸ್ ಇಲ್ಲ, ಏನಿಲ್ಲ. ನಾನಂತೂ ಊಟ ಮಾಡಲ್ಲ. ನಾನು ಯಾವಾಗ ಊಟ ಮಾಡೋದಂದರೆ 3 ಗಂಟೆ 4 ಗಂಟೆಗೆ ಊಟ ಮಾಡಿ ನಿದ್ದೆ ಮಾಡೋದು. ಊಟ ಮಾಡಿದರೆ ನಮ್ಮ ಗಾಡಿ ಓಡಲ್ಲ, ಅದು ಎಲ್ಲರಿಗೂ ಗೊತ್ತು. ಎಲ್ಲಿ ಊಟ ಮಾಡ್ತೀನೋ ಅಲ್ಲಿ ಮಕ್ಕಂತಂತೇಳಿ ಊಟ ಮಾಡಿಲ್ಲ. ಅಲ್ಲಿ ಚೇಗುಂಟದಾಗ ಒಂಚೂರು ಸ್ನ್ಯಾಕ್ಸ್ ತಿನ್ಕೊಬಂದಿದ್ದು ಅಷ್ಟೇ. ಇವನಂತೂ ಊಟ ಇಲ್ಲ ಅಂದರೆ ತಡೆಯೋದೇ ಇಲ್ಲ ಇವನು. ರಾತ್ರಿ ಹಂಗೆ ನಿಲ್ಸ ನಾನು 12 ಗಂಟೆಗೆ ಉಂಡಿದ್ದು. ಹಗಲೆಲ್ಲ ಇಲ್ಲ, ಏನಿಲ್ಲ ನೋಡಿ. ಹೈದ್ರಾಬಾದ್ ರಿಂಗ್ ರೋಡ್ ಆಗಿದ್ದೀವಿ. ಇವಾಗ ರಿಂಗ್ ರೋಡ್ ಇಳ್ದು ಹೋಗ್ಬೇಕು. ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ನಮ್ಮ ಚಾನಲ್ ಹೊಸ್ದಾಗಿ ಯಾರು ನೋಡ್ತಾ ಇದ್ರು ಮರಿದಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್, ಗುಡ್ ನೈಟ್ ಹೇಳ್ತಾ ನಾವು ಹೋಗ್ತಾ ಇರೋಣ. ದಿ ನೆಕ್ಸ್ಟ್ ಡೇ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್.
ನಾನು ನಿಮ್ಮ NS ಟ್ರಕ್ ಟ್ರಾವೆಲರ್. ನಮ್ಮ ಚಾನಲ್ಗೆ ಸುಸ್ವಾಗತ ಅಂತೇಳಿ ಕರ್ನೂಲಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. 3 ಗಂಟೆಗೆ ಬಂದು ಮಕ್ಕೊಂಡಿದ್ವಿ. ಕರ್ನೂಲ್ 50 ಕಿಲೋಮೀಟ್ರಿಂದನೇ ಕಣ್ಣು ನೋಡಿ ಹೆಂಗೆ ಕೆಂಪಾಗ್ಬಿಟ್ಟಿದ್ದಾವೆ. ಇವಾಗ 9 ಗಂಟೆಗೆ ಎದ್ದು ಟೀ ಕುಡಿತಾ ಇದ್ವಿ ನೋಡಿ. ಎಲ್ಲರೂ ತಿಂಡಿ ತಿನ್ನೋ ಟೈಮ್ನಾಗ ನಾವು ಟೀ ಕುಡಿತಾ ಇದ್ದೀವಿ ನೋಡಿ. ಟೀ ಕುಡಿದು ಹೋಗೋದೆ, ಎಲ್ಲ ಫಾಸ್ಟ್ ಫುಡ್ ತಿನ್ಕೊಂಡು ಇಡ್ಲಿ ದೋಸೆ ತಿನ್ಕೊಂಡು ಹೋಗೋಣ. ಬನ್ನಿ ನೋಡಿ, 2 ಗಾಡಿನೂ ರೋಡಲ್ಲಿ ಇದ್ದಾವೆ. ರೋಡಿಗೆ ಹಾಕ್ಬಿಟ್ಟಿದ್ದೀವಿ. ಇವಾಗ ಹೊರಡ್ತಾ ಇರೋದೆ ಚೆನ್ನಾನ ಪಿರಿ ಪಿರಿ ಅಂತೇಳಿ. ಬನ್ನಿ ಹೋಗಿ ಮುಂದೆ ಸಿಗೋಣ. ಇಷ್ಟು ದಿನ ಟೈರ್ ತಪ್ಪಡಿ ಬಡಿಯೋ ಗುರು, ಇವಾಗ ಉರುಮೆ ಬಡಿತದೆ ಉರ್ರು ಅಂತೇಳಿ. ಯಾವ ಟೈರ್ ಅಂತ ಗೊತ್ತೇ ಆಗಂಗಿಲ್ಲ. ಓಹೋ, ಮಹಾಪ್ರಭುಗಳು ಇಲ್ಲೇ ಇದ್ದೀರ ನೀವೇನಾ? ಉರುಮೆ ಬಡಿಯೋದು ರಾತ್ರಿ ಅಲ್ಲ ನೋಡಿ. ನಮ್ಮ ಓನರ್ ಪಾಪ ಏನೇನೋ ಕಷ್ಟಪಟ್ಟು ಟೈರ್ ತಂದಾಕಿ ಅಡ್ಜಸ್ಟ್ಮೆಂಟಿಂಗ್ ಎಲ್ಲ ಮಾಡಿ ಒಂದೇ ಸಲ 6 ಟೈರ್ ತರೋದಂದ್ರೆ ಭಾಳ ಕಷ್ಟ. ಅದ್ರಾಗೂ ಈ ಥರ ಆಗಿಬಿಟ್ರೆ ಕಷ್ಟ ಕೇಳ್ತಿರಲ್ಲ. ಈ ಗಾಡಿನಾಗ ಇದಾವಲ್ಲ ಕಾಂಟಿನೆಂಟ್ ಟೈರ್ ಎಲ್ಲದ ತೋರಿಸ್ತೀನಿ ತಡ್ರಿ ನೋಡಿ. ಇವು ಕಾಂಟಿನೆಂಟ್ ಟೈರೇ ಹಾಕಿದ್ದು ಹೆಂಗಾಗಿದ್ದಾವೆ. ನಾನು ಗಾಡಿಗೆ ಮೊನ್ನೆ 2 ಟೈರ್ ಬರೋಷ್ಟು ಅದವಲ್ಲ ಅಹಮದ್ನಗರ್ನಾಗೆ. ಆ ಟ್ರಿಪ್ನಾಗೆ ಟೈರ್ ಹೊಡೆದ ಬಟನ್ ಎಷ್ಟಿದ್ವು ಅಂದರೆ ಇಬ್ರು ಇಷ್ಟು ಬಟನ್ ಇದ್ದು ನೋಡ್ಬ್ರು. ಡಮ್ಮಿಗೆ ಹಾಕಿದ್ರೆ ನಡೆಯವು. ಹೌಸಿಂಗ್ನಾಗ ಹೋಗ್ಬಿಟ್ಟು ಇವನಿಗೂ ಟೈರ್ ಬೇಕೇನೋ ಒಂದು ಜೊತೆ. ಇಲ್ಲ ಎಲ್ಲ ಓಕೆ ಅದಾವೆ ಟೈರ್ ನಾವು. ಇವಾಗ ನಮ್ಮವು ನಡೀತಾ ಒಂದು 3 ಟ್ರಿಪ್ಪಿಗೆ. 2 ಟ್ರಿಪ್ಪಿಗೆ ಒಂದು ಸಲ ಹಾಕಿದ್ರೆ ಸಾಕು. ಟೈರಿನ ದುಡ್ಡು ಹಾಕೊಂಡ್ಮೇಲೆ ಟೈರ್ ಹಾಕೋದು. ಇವೇನು ಇನ್ನೂ 2 ಟ್ರಿಪ್ ನಡೀತಾವೆ. ಊರ್ನ ಬಡ್ಕೊಂಡು ಉರ್ರು ಅಂತಂದು ಇದಕ್ಕೊಂದು ಮ್ಯಾಟ್ ಹಾಕ್ಸ್ಬೇಕು ನೋಡಿ. ಕರೆಕ್ಟ್ ಇದೆ ಲೈನ್. ಟೈರ್ ಸವಿತದಮ್ಮ ಕರೆಕ್ಟಾಗೆ. ಹೋಗೋಣ ನೋಡಿ. ಬಸ್ಸಲ್ಲಿ 10 ಗಂಟೆಗೆ ಎದ್ದು ಬಿಟ್ಟಿರೋದು ನೋಡಿ. ವಾತಾವರಣ ಕೂಲ್ ಐತೆ. ವಾತಾವರಣ ಹಿಂಗೆ ಇದೇ ಥರ ಕೂಲ್ ಇದ್ದರೆ ಸೀದಾ ಎಲ್ಲಿ ಗುರು ತುಮಕೂರುವರೆಗೂ ಹೊಡಿತೀವಿ. ಇಲ್ಲಾಂದರೆ ಮಧ್ಯಾಹ್ನ ಐತಲ್ಲ ಮಾಮೂಲಿ ಕಟ್ಟಿ ಹಾಕೋದೆಲ್ಲನ. ಬಿಸ್ಲು ಕಾಣ್ತಂದ್ರೆ ಗಾಡಿ ಎಲ್ಲನ ಕಟ್ಟಿ ಹಾಕ್ತಿರೋದು ಮರದನೆಳಿಗೆ. ಇವತ್ತೇನಾದರೂ ಸ್ಪೆಷಲ್ ಮಾಡೋಣ ಅಂತ ಮಾತಾಡಿದ್ವಿ ನಾನು ನಮ್ಮ ತಿಪ್ಪೇಶಿ ರಾತ್ರಿ. ಇವಾಗ ಫಾಸ್ಟ್ ಫುಡ್ ತಿನ್ನೋದು, ಮಧ್ಯಾಹ್ನ ಊಟಕ್ಕೆಲ್ಲನ ತಗೊಂಡೋಗಿ ಮಾಡೋದು. ಮಾಡ್ಕೊಂಡು ಫ್ರೈ ಮಾಡಿ ಚಿಚ್ಚಿ ಮಾಡೋಣ ಅಂತ ಇದ್ದೀವಿ ಗುರು. ಅದ್ರಾಗೆ ಮುಚ್ಚು ಮರಿ ಚಿಚ್ಚಿ ತಗೊಂಡು ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಪೆಪ್ಪರ್ ಚಿಕನ್ ಮಾಡೋಣ ಅಂತ ಹೋಗ್ತಾ ಇರೋದು ನೋಡಿ. ಇವಾಗ ಮಾಡಲ್ಲ, ಮಧ್ಯಾಹ್ನಕ್ಕೆ ಮಾಡ್ತೀವಿ. ಇವಾಗ ಸದ್ಯಕ್ಕೆ ಟೀ ಕುಡಿದು ಹೊರಟಿದ್ದೀವಿ. ಇದು ಎಲ್ಲನ ಫಾಸ್ಟ್ ಫುಡ್ ಇಡ್ಲಿ ದೋಸೆ ತಿಂದು ಹೋಗಿ ಚಿಕನ್ ಮಾಡ್ತಾ ಇರೋದೆ. ಯಾರು ಇದು 800 ಕಾರ್ ಇಂಡಿಕೇಟ್ ಆಗ್ತಾನೆ. ಇಲ್ಲೇ ಕಂಟೈನರ್ ಮಾತ್ರ KTC ಸಾಲಿಗೆ ಹೋಗ್ತಿರ್ತವೆ. KTC ಎಲ್ಲ ಗುರು, KCCT TC ಅಂತೆ. ಕರ್ನೂಲಿಂದ 56 ಕಿಲೋಮೀಟ್ರ್ ಆಯ್ತು ನೋಡಿ. ವೆಲ್ಕಮ್ ಬೋರ್ಡ್ನಾಗೆ ಏನಂದ್ರು VRL ಗಾಡಿನೇ 200 ಕಿಲೋಮೀಟ್ರ್ ಆಯ್ತು ಗುರು. ಅನಂತಪುರ ಬನ್ನಿ ಹೋಗಿ ಮುಂದೆ ಸಿಗೋಣ. ನೋಡಿ ಹೇಳಿಯೋ ಮರ, ಈಗೇನು ಕಣ್ಣು ಕಾಣ್ತಾವ ಇಲ್ಲಿ ಹೇಳು. ಅಷ್ಟಕ್ಕೊಂದು ಲಾರಿ ಬರ್ತದ, ಸುಮ್ಮನೆ ತಿರುಗುತ್ತಾನೆ ಲೆಫ್ಟಿಗೆ. ನೇರ ಹೋಗಂಗೆ ಇಲ್ಲ, ಏನಿಲ್ಲ ಗುರು. ನೋಡಿ ಸ್ನೇಹಿತರೆ, ಬೂಸ ತಿನ್ನಕ್ಕೆ ಸೈಡಿಗೆ ಹಾಕಿದ್ದೀವಿ. ಇವನಿಗೆ ಫಸ್ಟ್ ಬೂಸ ಬೇಕಾಗಿದ್ದು. ನಾನಿನ್ನ ಇನ್ನೊಂದು ಸ್ವಲ್ಪ ದೂರ ಹೋಗೋಣ ಅಂತಿದ್ದೆ. ಅಲ್ಲಿ 11 ಗಂಟೆ ಆಯ್ತು ಬೂಸ ಹಾಕ್ಕೊಂಡು ಹೋಗೋದು. ಸೇಬೆಹಣ್ಣಿನ ವಾಸನೆ ಗಮ್ಮಂತದ್ದು. ಸೇಬೆಹಣ್ಣಿನ ವಾಸನೆ ಅಲ್ಲ, ಅಲ್ಲಿ ನಿಂತದ್ದು ನೋಡೋದು ಸೇಬೆಹಣ್ಣಿನ ಗಾಡಿ. ಅಲ್ಲಿ ನಿಂತದ್ದು ನೋಡಿ. ಇದು ನಮ್ಮ ಮುಂದೆ TN ಕಾಣ್ತೈತಲ್ಲ, SPT ಆಪಲ್ ಗಾಡಿ. ಇದು 12 ವೀಲು. ಘಮ ಅಂತ ಸ್ಮೆಲ್ಲು. ಫಸ್ಟ್ ತಿಂಡಿ ಮಾಡೋಣ ಬನ್ನಿ. ಬೂಸ ತಿಂದ್ವಿ. ಇಡ್ಲಿ ವಡೆ ಚೆನ್ನಾಗಿತ್ತು. ರೈಸ್ ಐಟಮ್ ಇರಲಿಲ್ಲ ನಮಗೆ. ಮಂಡಕ್ಕೆ ಹೋಗೋಣ ತಿಂದ್ವಿ. ಅದು ಯಾಕೋ ತಿನ್ನೋಕ್ಕೆ ಆಗಲಿಲ್ಲ ನನಗೆ. ಇವನಂತೂ ಎಲ್ಲ ಖಾಲಿ ಮಾಡ್ದೆ. ನಾನೊಂದು ಸ್ವಲ್ಪ ತಿಂದು ಹಂಗೆ ಹೋಗ್ಬಿಟ್ಟೆ. ಯಾಕಂದ್ರೆ ಅದು ಚೆನ್ನಾಗೇ ಇರಲಿಲ್ಲ. ಟಿಪ್ಪರ್ ಬೇರೆ ನೋಡಿಬಿಟ್ರೆ ನಮಗೆ ಭಯ ಆಗ್ತದೆ ಗುರು. ಟಿಪ್ಪರು ಮತ್ತು ಟ್ರ್ಯಾಕ್ಟರು ಅದು ಬಂದ್ಬಿಡ್ತಾರೆ. ನಾನೇ ಹೋಗ್ತಾ ಇದೀವಿ ನೋಡಿ. ಇವಾಗ ಇನ್ನೇನು 100 ಕಿಲೋಮೀಟ್ರ್ ಹೋಗಿ ಎಲ್ಲ ಕುಕ್ಕಿಂಗಿಗೆ ನಿಲ್ಲಿಸ್ಬೇಕು ಗಾಡಿನ.
ಹೊಲ್ಟೆ ಬಿಟ್ಟು ಅಲ್ಲೇ ನಮ್ಮ ಗಾಡಿ ನೋಡಿದ್ರೆ ಅಲ್ಲಿ ನಿಂತತೆ. ನಾನು ಯಾಕಂದರೆ ಈ ಹೋಟ್ಲರ್ಗೆ ಅಂಗಡಿಯವ್ರಿಗೆ ಯಾರಿಗೂ ತೊಂದರೆ ಆಗ್ಬಾರ್ದು, ಯಾರು ಬೈಕೆ ಮಾಡ್ದು ಅಂತೇಳಿ ದೂರ ನಿಲ್ಲಿಸ್ಬಿಟ್ಟಿದ್ದೆ ಗಾಡಿ. ನಮ್ಮ ಅಲ್ಲಿಗೆ ಹೋಗಿ ಒಂದು ಪಾಪ ಅಲ್ಲೇ ನಿಲ್ಸಿದ್ದ, ಹತ್ರನೇ ಜಾಗ ಇರಲಿಲ್ಲ. ಇವಾಗ ಹೋಗ್ತಾ ಇರೋದೆ, ಟೈರೆಲ್ಲ ಓಕೆದಾಗ್ರು. ಇವತ್ತಿನ ನಾವು ನೈಟೆಲ್ಲ ಹೊಡೆದಿದ್ರು 105 ಕಿಲೋಮೀಟ್ರ್ ಹೊಡಿತೀವಿ. ನಾವು ನಿದ್ದೆ ಟೈಮ್ಗೆ ನಿಲ್ಸಿದ್ದು ಗಾಡಿ ನಾವು ನೋಡಿ. ನಮ್ಮ ಗಾಡಿ ಹೆಂಗೆ ಕಾಣ್ತಿದೆ ಹಿಂದ್ಗಡೆ ವ್ಯೂ. ನಿದ್ದೆ ಟೈಮ್ಗೆ ನಿಲ್ಸಿದ್ದು ನಾವು ಕರೆಕ್ಟಾಗಿ 3 ಗಂಟೆಗೆ ನಿದ್ದೆ ಬರೋದು. ನಿಲ್ಲಿಸಿ ಮಕ್ಕೊಂಡಿದ್ದು 9 ಗಂಟೆಗೆ ಎದ್ದೀವಿ. ಇವಾಗ 1:30 ಅನಂತಪುರ್ಗೆ ಹೋಗಿ ಅನಂತಪುರ ದಾಟಿ ನಿಲ್ಲೋದು. ಇಲ್ಲಾಂದ್ರೆ ಅನಂತಪುರ್ಗಿನ್ನ ಮುಂದೆ ಎಲ್ಲ ನಾವು ನಿಂತ್ಕೊಳ್ಳೋಣ ಅಂತ ಎಸ್ಟಿಮೇಟ್ ಹಾಕಿದ್ದೀವಿ ನಾವು ನಮ್ಮ ಹುಡುಗ. ಬನ್ನಿ ಮುಂದೆ ಹೋಗಿ ಸಿಗೋಣ. ನಾವು ಗಾಡಿ ಸೈಡ್ಗೆ ಹಾಕ್ಬೇಕಂತಿದ್ವಿ, ಬಿಸಿಲೈತೆ ಅಂತೇಳಿ ಮಳೆ ಸೆಳಿತೈತೆ ನೋಡಿ. ಇವಾಗ ಸೈಡ್ ಹಾಕೋ ಮಾತೇ ಇಲ್ಲ. ಇವಾಗೆಲ್ಲ ಟೀ ಕುಡ್ಕೊಂಡು ಹೋಯ್ತಾ ಇರೋದೆ ನೋಡಿ. ಟೈರೆಲ್ಲ ಕೂಲ್ ಆಗ್ತವೆ ಇವಾಗ ಮಳೆ ಬಂದಿರೋದಕ್ಕೆ. ಸೈಡ್ ಹಾಕೋ ಮಾತೇ ಇಲ್ಲ ನೋಡಿ. ಮಳೆ ಬಂದರೆ ನಮಗೊಂಥರ ಖುಷಿ ಗಾಡಿ ಓಡ್ಸೋಕ್ಕೆ. 80-90 ಹೋಗ್ಬಿಡ್ತದೆ ಮಳೆಯಾಗೆ, ಯಾಕಂದರೆ ರೋಡ್ ಖಾಲಿ ಇರುತ್ತೆ. ಮಳೆ ಬಂದಂಗೆಲ್ಲ ಒಂಥರ ಖುಷಿ ಗುರು ನಮಗೆ ಡ್ರೈವರ್ಗಳಿಗೆ ಗಾಡಿ ಓಡಿಸೋಕ್ಕೆ. ಬೈಕಲ್ಲ, ಲಾರಿ ನಾವು ಲಾರಿಯಲ್ಲಿ ಒಂಥರ ಖುಷಿ. ಮಳೆ ಬಂದುಬಿಟ್ರೆ ನೈಟ್ ಆದರೂ ಅಷ್ಟೇ, ಡೇ ಆದರೂ ಅಷ್ಟೇ, ಸುಮ್ಮನೆ ಹೋಗ್ತಾನೆ ಇರ್ತೀವಿ ಮಳೆಗೆ ನೋಡಿ. 80 ಹೋಗ್ತೈತೆ ನೋಡಿ. ಮಳೆ ಬರ್ತಾಯಿತ್ತು ಅಂತ ಗೊತ್ತಿದ್ರು ಯಾಕಂದರೆ ಮಳೆಗೆ ಟೈರ್ ಹೀಟ್ ಆಗಲ್ಲ, ಲೈನಲ್ಲಿ ಡ್ರಮ್ ಹೀಟ್ ಆಗಲ್ಲ, ಏನೇನು ಹೀಟ್ ಆಗಲ್ಲ, ಕೂಲ್ ಆಗಿಬಿಡ್ತೈತೆ. ಅದು ಎಷ್ಟೇ ಹೀಟ್ ಇದ್ರು ಹಂಗಾಗಿ ಮಳೆಗೆ ಜಾಸ್ತಿ ಹೊಡಿಯೋದು ನಾವು. ಮಳೆಗೆ ಮತ್ತೆ ಬೆಳಗಿನ ಜಾವ 3 ಗಂಟೆಗೆ ಏನು ಗುರು ಇಲ್ಲಿ ಬರ್ತಿದ್ದಂಗೆ ಫುಲ್ ಮಳೆ ಜಾಸ್ತಿ ಆಯ್ತು. ಮುಂದೆ ಬೇರೆ ಟಾರ್ಪಲ್ ಸರಿಯಾಗಿ ಹಾಕಿಲ್ಲ. ಈ ಸಗಣಿ ಎಲ್ಲ ನೆಂದೋಗ್ತದೇನೋ ಗುರು ಗೊತ್ತಿಲ್ಲ. ನೋಡೋಣ ಬನ್ನಿ. ಮುಂದೆ ಡಬಲ್ ಹಾಕಿದ್ದೀನಿ, ಅಷ್ಟು ಸುಲಭ ಒಳಕ್ಕೆ ನೀರು ಹೋಗಲ್ಲ. ಒಂದು ವೇಳೆ ಹೋದ್ರೂ ನೋಡೋಣ ಅಂತ ಓಪನ್ ಮಾಡಿದ್ರೆ ಅದು ಯಾರು ಗುರು ಇವನು ಮಳೆಗೆ ಹಿಂಗೆ ಹೋಗ್ತಾನೆ, ದಾರಿನೇ ಕಾಣಲ್ಲ. ಇಲ್ಲಿ ಅನಂತಪುರ ದಾಟಿ ಕಿಯಾ ಫ್ಯಾಕ್ಟ್ರಿಯಿಂದ ಹಿಂದಕ್ಕೆ ಸೈಡ್ ಹಾಕಿದ್ವಿ ಗಾಡಿ. ಊಟ ಮಾಡಿದ್ವಿ. ಇನ್ನು 170-80 ಕಿಲೋಮೀಟ್ರ್ ಐತೆ ನಮ್ಗೆ ಫ್ಯಾಕ್ಟ್ರಿ. ಇವಾಗ ನಾವು ಪೆನ್ಗೊಂಡ ಮೇಲೆ ಹೋಗ್ತೀವಿ. ಸಿಂಗಲ್ ರೋಡ್ನಾಗೆ ಬೈಕು ಆಟೋ ಅವೆಲ್ಲ ಇರ್ತವೆ, ಇರಿಟೇಟ್ ಆಗ್ತದೆ ಸಿಂಗಲ್ ರೋಡಲ್ಲ. ಅದಕ್ಕೆ ಒಂದು 6 ಗಂಟೆ ಮೇಲೆ ಬಿಡೋಣ ಅಂತ 2 ಗಾಡಿ ಬಾಳೆ ತೋಟದ ಕಡೆಗೆ ಮುಖ ಮಾಡಿ ನಿಲ್ಸಿದ್ದೀವಿ. ಈ ಕಡೆ ನಿಲ್ಸಿದ್ವಿ, ಬಿಸಿಲು ಬರ್ತೈತೆ ಅಂಥೇಳಿ ಆ ಕಡೆ ನಿಲ್ಸಿದ್ವಿ. 1-2 ಅವರ್ ನಿದ್ದೆ ಮಾಡಿ ಬಿಡೋದೆ. 3 ಗಂಟೆ ಆಗೈತೆ ಊರು ಅಲ್ಲೇ ನಾವು ಊಟ ಮಾಡೋಷ್ಟೊತ್ತಿಗೆ. ನಾವು ಬೆಳಗ್ಗೆ ಎದ್ಬಿಟ್ಟಾಗ 400 ಕಿಲೋಮೀಟ್ರ್ ಇತ್ತು. ಇನ್ನು 170 ಕಿಲೋಮೀಟ್ರ್ ಐತೆ ಫ್ಯಾಕ್ಟ್ರಿ. ತುಮಕೂರೇ 400 ಕಿಲೋಮೀಟ್ರ್ ಇದ್ದಿದ್ದು ಅಲ್ಲಿಂದ. ಇವಾಗ ಇನ್ನೇನು ತಾಚಿ ಮಾಡೋಣ ಬನ್ನಿ. ತಾಚಿ ಎಲ್ಲಿ ಮಾಡ್ತೀರಾ, ಇನ್ನೂ ಕೆಲಸ ಐತೆ. ವೀಡಿಯೋ ಎಡಿಟಿಂಗ್ ಬೇರೆ ಮಾಡಬೇಕು. ಆಮೇಲೆ ಹೊರಡ್ಬೇಕಾದ್ರೆ ಸಿಗೋಣ. ಅಲ್ಲಿವರೆಗೂ ಬಾಯ್. ನೋಡಿ ಸ್ನೇಹಿತರೆ, ಮಕ್ಕಂಡಿದ್ವಿ. ಇವಾಗ ಎಚ್ಚರ ಆಗೈತೆ ನೋಡಿ. 6 ಗಂಟೆ ಆಗೈತೆ. ಎದ್ದು ಟೀ ಕುಡ್ದು ಪ್ರಯಾಣ ಮತ್ತೆ ಮುಂದುವರ್ಸಲಿದ್ದೀವಿ. ನಮ್ಮ ಗಾಡಿಗಳು ಯಾಕಡೆ ಹೊಡೆದಿದ್ವು ಆ ಕಡೆನೇ ಇದಾವೆ ನೋಡಿ. ಎಲ್ಲ ಹೋಗ್ಬಿಟ್ಟಿದ್ದಾವೆ. ಆಲ್ಮೋಸ್ಟ್ ಗಾಡಿಗಳು ಹೋಗ್ತಾಯಿದ್ದಾವೆ. ನಾವು ರಿವರ್ಸ್ ತಗೊಂಡು ಹೋಗ್ಬೇಕಷ್ಟೇ ಬಳ್ಳಿ ತೋಟದಾಗೆ. ಇವಾಗ ಸೀದಾ ತುಮಕೂರು ಕಡೆ ಪ್ರಯಾಣ ಬೆಳೆಸ್ತಾ ಇರೋದೆ. ಇನ್ನು 150 ಕಿಲೋಮೀಟ್ರ್ ಐತೆ ಅಷ್ಟೇ. ತುಮಕೂರು 160 ಫ್ಯಾಕ್ಟ್ರಿ ನೋಡಿ. ಹಾಗೆಲ್ಲ ಲೂಸ್ ಆಗಿಬಿಟ್ಟಿದೆ ಗುರು. ಮಾಲೆಲ್ಲ ಸೈಡಿಗೆ ಸರ್ದಿಲ್ಲ. ಆ ಥರ ನಾವು 300 ರೂಪಾಯಿ ಕೊಟ್ಟು ಕತ್ರಿ ಹೊಡೆಸಿರ್ಲಿಲ್ಲ ಅಂದಿದ್ರೆ ಎಲ್ಲ ಸೈಡಿಗೆ ಸರಿಯೋದು ನೋಡಿ. ಟಾರ್ಪಲ್ಲೆಲ್ಲ ಕುತ್ಕೊಂಡ್ಬಿಟ್ಟೈತೆ ನೋಡಿ. 300 ರೂಪಾಯಿ ಕೊಟ್ಟು ಕತ್ರಿ ಹೊಡೆಸ್ತೀವಲ್ಲ ನಾವು, ಅದಕ್ಕೆ ಮಾಲ್ ನಿಲ್ಲೋದು, ಇಲ್ಲಾಂದರೆ ನಿಲ್ಲಲ್ಲ. ನಾವು ಇದೊಂದೇ ಲೋಡ್ ಮಾಡಿದ್ರಲ್ಲ, ಎಲ್ಲಿ ಲೋಡ್ ಮಾಡಿದ್ರು ಕತ್ರಿನೇ ಹೊಡ್ಸೋದು. ಕತ್ರಿ ಅಂದರೆ ಅವ್ರಿಗೆ ಹೇಳಿದ್ರೆ ಹೊಡಿತಾರೆ, ಅದನ್ನೇ ಹೊಡ್ಸೋದು ಗುರು. ಅದು ಹೊಡ್ಸಿದ್ರೇ ಮಾಲ್ ನಿಲ್ಲೋದು. ಇದು ಸೈಡಿಗೆ ಹೋಗ್ದಂಗೆ, ಇಲ್ಲಾಂದರೆ ಯಾವಾಗಲೂ ಮಾಲ್ ಜರಿಗೆ ಬಿಡ್ತೈತೆ. ನಾವು ಹೊಡ್ತಕ್ಕೆ ಹೊರಟಿದ್ದೀವಿ ನೋಡಿ. 6 ಗಂಟೆ ಆಯಿತು. ಇಲ್ಲಿಂದ ನಮಗೇನು ಒಂದು 10-10:30 ತನಕ ಜರ್ನಿ ಅಷ್ಟೇ. ಆರಾಮಾಗಿ ಹೋಗ್ಬಿಡ್ತೀವಿ. ಗಾಡಿಗೆ ರೆಸ್ಟ್ ಕೊಡಬೇಕು, ಬಾಡಿಗೂ ರೆಸ್ಟ್ ಕೊಡ್ಬೇಕು ನಮಗೆ. ಇಲ್ಲಾಂದರೆ ಓಡ್ಸೋಕ್ಕಾಗಲ್ಲ ಗಾಡಿನ. ಹಿಂಗೆ 3 ಅವರ್ ರೆಸ್ಟ್ ಕೊಟ್ಬಿಟ್ರೆ ಸಾಕು. ಬಿಸಿಲು ಟೈಮಲ್ಲ, ಬಿಸಿಲಿರಲಿಲ್ಲ ನಾವು ಹೋಗ್ಬೋದಾಗಿತ್ತು. ಸುಮ್ಮನೆ ಯಾಕೆ ಹೆಂಗಂದ್ರೆ ನಾಳೆನೇ ಖಾಲಿ ಆಗೋದು, ಅರ್ಜೆಂಟ್ ಏನಕ್ಕೆ ಹೋಗೋದು, ಆರಾಮಾಗಿ ಹೋದ್ರಾತಂತ ಹೋಗ್ತಾ ಇದೀವಿ. ಡೀಸಲ್ ಇನ್ನೂ
ಇನ್ನೊಂದು 350 ಕಿಲೋಮೀಟ್ರ್ ಹೋಗೋಷ್ಟೈತೆ. ಆರಾಮಾಗಿ ಇರೋ ಡೀಸೆಲ್ನ ತುಮಕೂರು ಖಾಲಿ ಮಾಡಿ ದುರ್ಗಕ್ಕೆ ಹೋಗ್ಬೋದು. ಮೊನ್ನೆ ಒಂದು ಗಾಡಿ 40,000ಕ್ಕೆ ತುಮಕೂರಿಗೆ ಮುಟ್ಟಿದ್ದು. ಇವಾಗ ನಮ್ದು ಎಷ್ಟಕ್ಕೆ ಮುಟ್ಟಂತ ಗೊತ್ತಿಲ್ಲ, ನೋಡೋಣ. ಫುಲ್ ಟ್ಯಾಂಕ್ ಮೇಲೆ ಒಟ್ಟು ಒಂತಾಗ 220 ಲೀಟ್ರು, ಒಂತಾಗ 210 ಲೀಟ್ರ್ ಹಾಕ್ಸಿದ್ನಿ. ಟೋಟಲ್ 430 ಲೀಟ್ರ್ ಆಗೈತೆ. 430 ಲೀಟ್ರಿಗೆ ತುಮಕೂರು ಖಾಲಿ ಮಾಡಿ ದುರ್ಗಕ್ಕೆ ಹೋಗ್ಬೇಕು ಗಾಡಿ. ಹಂಗಾದ್ರೂ ಮೈಲೇಜ್ ಬರೋಲ್ಲ ಇನ್ನು, ನೋಡೋಣ ಈ ಸಲ ಚೆಕ್ ಮಾಡೋಣ. ಅಂದರೆ ಆ ಸಲ ಅವನು ಕಾಯಿಲ್ ತುಂಬಿಕೆ ಬಂದಿದ್ದ, ಕಾಯಿಲ್ ತುಂಬಿದ್ರೆ ಮೈಲೇಜ್ ಬರೋಲ್ಲ ಗುರು. 1000 ಕಿಲೋಮೀಟ್ರ್ ಓಡೋಷ್ಟೊತ್ತಿಗೆ ಹೆಚ್ಚಾಗ್ಬಿಡ್ತದೆ ಫುಲ್ ಟ್ಯಾಂಕ್ ಡೀಸೆಲ್ಗೆ. ಈ ರೋಡ್ನಾಗ ಆದ್ರೂ ಆಗಲಿ, ಆ ಕಡೆ ನಾಂದೇಡ್ ರೋಡ್ ಮೇಲೆ ಆದ್ರೂ ಅಷ್ಟೇ. ನಾನು ಇದು ಯಾವ್ದು ಕಾಯಿಲ್ ತುಂಬ್ಕೊಂಡು ಹೋಗಿದ್ನಲ್ಲ ಮೊನ್ನೆ ಮಂಗ್ಳೂರಿಗೆ ಹೋದಾಗ, ದಸರಾದಾಗೆ 900 ಇದು ಫುಲ್ ಟ್ಯಾಂಕ್ ಡೀಸೆಲ್. ಯಲ್ಲಾಪುರ ಘಾಟ್ ಕೆಳಕ್ಕೆ ಹೋಗ್ಬೇಕಾಯ್ತು. ಯಲ್ಲಾಪುರ ಘಾಟ್ ಕೆಳಗಲ್ಲ, ಯಲ್ಲಾಪುರಿಗೆ ಹೋಗಿರಲಿಲ್ಲ. ಕಿರುವತ್ತಿನಾಗ ಡೀಸೆಲ್ ಹಾಕ್ಸ್ಕೊಂಡು ಹೋಗಿದ್ದೆ. ಅಂಕೋಲಾಗ ಓದ್ಬೇಕು ಫುಲ್ ಟ್ಯಾಂಕ್ ಡೀಸೆಲ್ಗೆ 1100 ಕಿಲೋಮೀಟ್ರಿಗೆ. ಏನಂದರೆ ಕಾರಣ ಈ ಕಡೆಯಿಂದ ಹೋಗ್ತಾ ಅಪ್ಪು ಬರ್ತಾವೆ ಬರೇ. ಮತ್ತು ಹುಬ್ಳಿಯಿಂದ ಅಲ್ಲ, ಬಿಜಾಪುರಿಂದ ಹುಬ್ಳಿವರೆಗೂ ಸಿಂಗಲ್ ರೋಡ್ ಇರ್ತೈತಲ್ಲ, ಆ ರೋಡ್ನಾಗ ಮೈಲೇಜು ಬರೋದಿಲ್ಲ. ಇವಾಗ ನಾವು ಹೋಗೋ ರೋಡೂ ಸಿಂಗಲ್ ರೋಡೇ, ಏನು ಒಂದು 30 ಕಿಲೋಮೀಟ್ರು ಅಷ್ಟೇ ಸಿಂಗಲ್ಲು. ಆಮೇಲೆ ಅತ್ಲಾಗ ಮೇಘ ಹೈವೇ ಸಿಗ್ತತೆ. ಎಲ್ಲಿಂದ ಅಂದರೆ ಮಡಗಸಿರಾಯಿಂದ ಇದು ಯಾರು ನಾವು ಕಿಯಾ ಫ್ಯಾಕ್ಟ್ರಿಯಿಂದ ರೈಟ್ ಹೊಡ್ಕೊಂಡು ಪೆನಗೊಂಡದಿಂದ ಮಡಗಸಿರ ಹೋಗ್ತೀವಲ್ಲ, ಅದು ಅಷ್ಟೇ ಸಿಂಗಲ್ ರೋಡು. ಒಂಚೂರು ಹಬ್ಬಗಳು ಆ ಕಡೆ ಮೇಘ ಹೈವೇ ಸಿಗ್ತತೆ, ಅಲ್ಲಿಂದ ಹೋಗ್ಬೋದು, ಮೈಲೇಜ್ ಬರ್ತೈತೆ. ನಾವು ಹಿಂಗೆ ಲೇಪಾಕ್ಷಿ ಹೋಗೋಣ ಅಂತಿದ್ವಿ. ಲೇಪಾಕ್ಷಿ ಮೇಲೆ ಹೋದ್ರೆ 50 ಕಿಲೋಮೀಟ್ರ್ ಜಾಸ್ತಿ ತೋರಿಸ್ತೈತೆ. ನಮ್ಮ ಹುಡುಗ ಹಂಗೆ ಹೇಳಿದ್ದಣ್ಣ, ಲೇಪಾಕ್ಷಿ ಮೇಲೆ ಹೋಗೋಣ ಮಡಗಸಿರಾಗೆ, ರೋಡ್ ಚೆನ್ನಾಗೈತೆ ಅಂದ. ನಾನು ಹೇಳ್ದೆ ಕಂದ, ಅದು 50 ಕಿಲೋಮೀಟ್ರ್ ಜಾಸ್ತಿ ತೋರಿಸ್ತೈತೆ, ಆಗುತ್ತೆ ಹಿಂಗೆ ಹೋಗೋಣ ನಡೆಯೋ ಕಂದ ಅಂದ. ನಾನು ಸರಿ ಆಯ್ತು ನಡೆಯೋಣ, ನೀನು ಹೆಂಗೆ ಹೇಳ್ತಿ ಹಂಗೆ ಅಂತಂದು ಮುಂದೆ ಹೋಗ್ತಾ ಇದ್ದಾನೆ. ಮತ್ತೆ ಹೋಗೋಣ, ಮುಂದೆ ಎಲ್ಲಾದ್ರೂ ಸಿಗೋಣ. ನೋಡಿ ಸ್ನೇಹಿತರೆ, ಇವಾಗ ಹೈವೇ ರೋಡ್ ಬಿಟ್ಟು ಪೆನ್ಗೊಂಡಿಂದ ಮಡಗಸಿರ ಹೋಗ್ತಾ ಇದ್ದೀನಿ. ಇನ್ನು ಪೆನ್ಗೊಂಡ 4 ಕಿಲೋಮೀಟ್ರ್ ಐತೆ, ಮೇನ್ ರೋಡ್ ದಾಟಿ ಹೋಗ್ತಿರೋದು ಅಷ್ಟೇ. ನಮ್ಮ ಗಾಡಿಗೆ ಹೋಗೈತೆ ಅಲ್ಲೇ ಮುಂದೆ. ಫುಲ್ಲು ಅಪ್ಪು ಅಂದರೆ ಅಪ್ಪು ಇದ್ಲಾಗೆ, ಇಲ್ಲಿಂದ ಇದ್ಲಾಗೆ ಒಂದು 4-5 ಕಿಲೋಮೀಟ್ರ್ ಬರೀ ಅಪ್ಪತ್ತು ಹೋಗ್ಬೇಕು ಘಾಟು. ಆಮೇಲೆ ಲೆವೆಲ್ ರೋಡ್ ಸಿಗ್ತದೆ. ಮುಂದೆ ಒಂದು ದಾರಿ ಇತ್ತು, 20 ಕಿಲೋಮೀಟ್ರ್ ಹೋಗಿ ರೈಟ್ ಹೊಡೆದಿದ್ರೆ ಸೀದಾ ಹಿಂದೂಪುರ ಹೋಗೋದು. ಅದು ರೋಡ್ ಹೆಂಗೈತೆ ಏನಂತ ನಾವು ನೋಡಿಲ್ಲಲ್ಲ, ನೋಡಿದದ್ದು ಹೆಂಗೆ ಹೋಗೋಣ ಹೇಳಿ, ಅದಕ್ಕೆ ಇಲ್ಲೇ ಹೋಗ್ತಾ ಇದ್ದೀನಿ. ಇಲ್ಲಿಂದ 45 ಕಿಲೋಮೀಟ್ರು ಮಡಗಸಿರ ಐತೆ. ಮಡಗಸಿರಿಂದ ಮುದ್ಗಿರಿ, ಅಲ್ಲಿಂದ ಕೊರಟಗೆರೆ, ತುಮಕೂರು, ಸೀದಾ ರೈಟ್ ಹೋಗ್ಬಿಡ್ತೀವಿ ನೋಡಿ. ಬನ್ನಿ ಹೋಗೋಣ, ಮುಂದೆ ಸಿಗೋಣ. ವೆಲ್ಕಮ್ ಟು ಕರ್ನಾಟಕ, ಏಕಶಿಲಾ ಬೆಟ್ಟ ನಗರಿ ಮಧುಗಿರಿಗೆ ಸುಸ್ವಾಗತ ಅಂತ ಗುರು. ಇಲ್ಲಿಂದ ನಮ್ಮ ಕರ್ನಾಟಕ ಸ್ಟಾರ್ಟು. 106 ಊರು ಸುತ್ತಿ ಏನೇನು ಕಂಡ ಮೇಲೆ ನಮ್ಮೂರೇ ನಮಗೆ ಮೇಲು ಅಂತೇಳಿ ನಮ್ಮ ಕರ್ನಾಟಕದಾಗ ಹೋಗ್ತಾ ಇದೀವಿ ನೋಡಿ. ಇವಾಗ ಇಲ್ಲಿಂದ ತುಮಕೂರು ಎಷ್ಟು ಕಿಲೋಮೀಟ್ರ್ ಐತೆ ಗುರು? ನಮಗೆ ಮಧುಗಿರಿ 20-30 ಕಿಲೋಮೀಟ್ರ್ ಐತೆ. ತುಮಕೂರು ಬೋರ್ಡೇ ಇಲ್ಲ. ಹೋಗ್ತಾ ಇರೋದೇ ನಾನ್ ಸ್ಟಾಪು. ಊಟ ತುಮಕೂರಾಗ ಹೋಗಿ ಮಾಡೋಣ ಅಂತ ಎಸ್ಟಿಮೇಟ್ ಆಗ್ತಾ ಇದೀವಿ. ನಮ್ದು ಆಲೆ ಹಸ ಬೂಸ ಕೇಳ್ತೈತೆ, ಓರಿಕರ ಬೂಸಣ ಅಂದ. ಮಧುಗಿರಿ ದಾಟ ನಡಿ ಅಂತ ಹೇಳಿದ್ದೀನಿ. ಎಲ್ಲನ ಸಿಕ್ಕರೆ ಊಟ ಮಾಡೋದು. ಯಾವುದೋ ಗುರು ಇದು, ಬನ್ನಿ ಮುಂದೆ ಹೋಗ್ತಿದ್ದೇನೆ. ಇದು ಯಾವುದೋ ಕುಕ್ಕರ್ ನನಗೆ ಇರಿಟೇಟ್ ಮಾಡ್ತೈತೆ. ಆ ಕಡೆ ಸೈಡಿಗೆ ಇಟ್ಬಿಟ್ಟಿವಿ, ಕರ 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 ಅಂತೈತೆ. ತೆಗ್ದು ಮೇಲೆ ಇಟ್ಕೋಬೇಕು ಒಳಕ್ಕೆಲ್ಲ. ರಾತ್ರಿ ಊಟ ಮಾಡಿ ಎಲ್ಲ ಬಕೆಟ್ ಮೇಲೆ ಇಟ್ಬಿಟ್ಟಾನೆ. ಟಕ 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 ಅಂತೈತೆ. 24x7 ಅಂತೆ ಬಂಕ್ಗಳೆಲ್ಲ ಇಲ್ಲಿ. ಆಂಧ್ರ ಜಾಸ್ತಿ ಅಲ್ಲ, ಕರ್ನಾಟಕಕ್ಕೆ ಬರೋದು ಜಾಸ್ತಿ. 24x7 ಅಂತೇಳಿ ಕ್ಲೋಸೇ ಮಾಡಿಬಿಟ್ಟಾನೆ. ಜೀವ ಬಂಕ್ ಓಪನ್ ಐತೆ. ಅಂಡ್ ಅವು ಯಾಕೋ ಹೆಡ್ಲೈಟ್ ಫೋಕಸ್ಸೇ ಬರ್ತಿಲ್ಲ, ಫೋಕಸ್ ಡಿಮ್ ಆಗಿಬಿಟ್ಟಿದ್ದಾವೆ. ಬಲ್ಪ್ ಎಲ್ಲ ಹೋಗ್ತಾ ಇದ್ದಾವೆ, ಯಾಕೋ ಶಾರ್ಟ್ ಆಗ್ತೈತೆ. ದುರ್ಗಕ್ಕೆ ಹೋಗಿ ರೆಡಿ ಮಾಡಿಸ್ಬೇಕು. ಫಸ್ಟು ಗಾಡಿ ಸರ್ವಿಸ್ ಮಾಡಿಸಿ ಅದು ಮ್ಯಾಟ್ ಹಾಕ್ಸಿ, ಒಂದು ನಾನು ಇದು ಆ್ಯಂಡ್ರಾಯ್ಡ್ ಹಾಕೋಣ ಅಂತ ಇದ್ದೀನಿ ಇಲ್ಲಿ LED. ಅದಕ್ಕೊಂದು ಬಾಕ್ಸ್ ಮಾಡ್ಸೋಣ. ಕೇಳೋಣ ಇವಾಗ ಹೋಗಿ ಬಾಕ್ಸ್ ಮಾಡಿಕೊಡು ಅಂತೇಳಿ ಬಾಡಿ ಬಿಲ್ಡರ್ಗೆ. ಮಾಡಿಕೊಟ್ರೆ ಹಂಗಾಯ್ತು, ಇಲ್ಲಾಂದರೆ ಬೇರೆ ಕಡೆ ಹೋಗಿ ಮಾಡಿಸಿದ್ರಾಯ್ತು. ಬನ್ನಿ ಮುಂದೆ ಎಲ್ಲ ಸಿಗೋಣ. ಫೈನಲಿ ಗೋದ್ರೇಜ್ ಫ್ಯಾಕ್ಟ್ರಿ ರೀಚ್ ಆದ್ವಿ. ಇದೆ ನೋಡಿ ಗೋದ್ರೇಜ್ ಫ್ಯಾಕ್ಟ್ರಿ ರೀಚ್ ಆದ್ವಿ. ಇವಾಗ ಟಪಲ್ ತಗೊಂಡು ಎಂಟ್ರಿ ಮಾಡ್ಸೋಣ ಒಳಗೆ. ಡ್ರಿಂಕ್ಸು ಧೂಮಪಾನ ನಿಷೇಧ ಅಂತ ಗುರು. ಎಂಟ್ರಿ ಮಾಡ್ಸ